ನಮಸ್ಕಾರ. ನಾನು ಜಿ ವಿ ಸೀತಾರಾಮ್ ಅಂತೇಳಿ ಬೋವಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು. ನನ್ನ ಜೊತೆಯಲ್ಲೇ ನಮ್ಮ ರೈತ ಮುಖಂಡರು, ಗ್ರಾಮ ಪಂಚಾಯಿತಿ ಮೆಂಬರು ನಮ್ಮ ಪ್ರಭಾಕರ್ ಅವರು ಮತ್ತು ನಮ್ಮ ಶಿವಕುಮಾರ್ ಅವರು, ನಮ್ಮ ನಾಗೇಂದ್ರ ಪ್ರಸಾದ್ ಅವರು, ನಾವೆಲ್ಲ ಸ್ನೇಹಿತರುಗಳು ಸೇರಿ ಇವತ್ತು ಕಬಿನಿ ಹೆಗ್ಗಡದೇವನಕೋಟೆ ತಾಲೂಕು ಬಗ್ಗೆ ವಿಚಾರವಾಗಿ ಪ್ರತಿಯೊಬ್ಬರು ಬೆಳಗ್ಗೆ ಎದ್ದರೆ ಹೋರಾಟಗಳನ್ನು ಮಾಡ್ತಾಯಿದ್ದಾರೆ. ಆ ಹೋರಾಟಗಳಿಗೆ ನಮ್ಮ ಸಹಮತ ಇದೆ. ಆದರೆ ಕಬಿನಿನಲ್ಲಿ ರೆಸಾರ್ಟ್ಗಳು ಮತ್ತು ಹೋಮ್ ಸ್ಟೇಗಳು ಇವೆಲ್ಲನೂ ಕೂಡ ಅಕ್ರಮ ಮತ್ತು ಅಲ್ಲೆಲ್ಲನೂ ಕೂಡ ಅಕ್ರಮಗಳನ್ನು ಮಾಡ್ತಾಯಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಕ್ರಮವಾಗಿ ಯಾವುದೇ ಇದ್ರೂ ಕೂಡ ಅದನ್ನು ಒಡೆದಾಕ್ಬಿಡಿ ಮತ್ತು ಸರ್ಕಾರದಿಂದ ಏನು ಅವ್ರುಗಳಿಗೆ ಗೈಡ್ಲೈನ್ಸ್ ಕೊಟ್ಬಿಟ್ಟು ಅವ್ರು ಯಾವ ರೀತಿ ಮಾಡಿದ್ದಾರೆ ಅದ್ರ ಪ್ರಕಾರ ನೋಡಿಕೊಂಡು ವೈಲೇಷನ್ಗಳನ್ನ ಮಾಡಿದ್ದಾರೆ ಅಂತೇಳಿ ಕಂಡು ಬರ್ತಾ ಇದೆ. ಆ ವೈಲೇಷನ್ಗಳು ಆಗಿರೋಂಥವನು ಕೂಡ ಯಾವುದೇ ನಿರ್ದಾಕ್ಷಿಣ್ಯವಾಗಿ ತೆಗೆದಾಕ್ಬಿಡ್ಬೇಕು ಮತ್ತು ಸರಿ ಮಾಡಬೇಕು ಅನ್ನೋದು ಒಂದು ಬಿಟ್ಟರೆ, ಅವರೆಲ್ಲ ರೆಸಾರ್ಟ್ಗಳು ಮತ್ತು ಹೋಮ್ ಸ್ಟೇಗಳನ್ನು ನಿಲ್ಲಿಸಿ ಮುಚ್ಚಿಸಿ ಅಂತಂದ್ಬಿಟ್ಟು ಏನು ಕೂಗು ಬರ್ತಾ ಇದೆ, ಇದು ಸರಿ ಇಲ್ಲ. ಟೂರಿಸಮ್ ಬೆಳಿಬೇಕು ಅಂತಂದ್ರೆ ನಮ್ಮ ತಾಲೂಕು ಕೂಡ ಬೆಳಿಬೇಕು, ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು. ಹಿಂದುಳಿದ ತಾಲೂಕು ಅಂತಂದ್ಬಿಟ್ಟು ಏನು ಅಣೆಪಟ್ಟಿ ಕಟ್ಕೊಂಡಿರೋಂಥ ತಾಲೂಕಲ್ಲಿ ಬೆಳಗ್ಗೆ ಎದ್ದರೆ ತಹಸೀಲ್ದಾರರಿಗೆ, MLA ಅವರಿಗೆ ಪ್ರತಿಯೊಬ್ಬರಿಗೂ ಹೋಗ್ಬಿಟ್ಟು ನೀವು ರೆಸಾರ್ಟ್ಗಳಿಂದ ಹುಲಿಗಳು ಹೊರಗಡೆ ಬರ್ತಾಯಿದೆ, ಕಾಡು ಬರ್ತಾಯಿದೆ ಅಂತೇಳಿ ಯಾವೊಂದು ರೆಸಾರ್ಟ್ಗಳೂ ಕೂಡ ಕಾಡಿನ ನಡುವೆ ಇಲ್ಲ. ಎಲ್ಲ ನಮ್ಮ ಗ್ರಾಮಗಳ ಪಕ್ಕದಲ್ಲೇ ಇರೋಂಥ ಹೆಗ್ಗಡದೇವನಕೋಟೆ ತಾಲೂಕು, ಸರಗೂರು ತಾಲೂಕಲ್ಲಿರೋಂಥ ಪ್ರತಿಯೊಂದು ರೆಸಾರ್ಟು ಹೋಮ್ ಸ್ಟೇಗಳನ್ನು ಕೂಡ ಊರ ಪಕ್ಕದಲ್ಲೇ ಇದೆ ಹೊರತು ಕಾಡಲ್ಲಿ ಯಾವುದೂ ಇಲ್ಲ. ಈ ರೆಸಾರ್ಟ್ಗಳಲ್ಲಿ ಸುಮಾರು ನಮ್ಮ ತಾಲೂಕಲ್ಲಿ 1,000ರಿಂದ 1,500 ಜನ ಅಲ್ಲಿ ಉದ್ಯೋಗ ಮಾಡ್ತಾಯಿದ್ದಾರೆ. ಒಬ್ಬ ಡ್ರೈವರ್ ಇರ್ಬೋದು, ಒಬ್ಬ ಸ್ಟೇವರ್ಡ್ ಇರ್ಬೋದು, ಒಬ್ಬ ಕುಕ್ ಇರ್ಬೋದು, ಒಬ್ಬ ಕಸ ಗುಡಿಸೋನು ಇರ್ಬೋದು, ಒಬ್ಬ ಮ್ಯಾನೇಜರ್ ಇರ್ಬೋದು. ಪ್ರತಿಯೊಬ್ಬರು ನಮ್ಮ ತಾಲೂಕವರೇ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. 1,500 ಕುಟುಂಬಗಳು ಬದುಕ್ತಾ ಇದೆ. ಮತ್ತು ನಮ್ಮ ತಾಲೂಕಲ್ಲಿ ಬೆಳೆಯುವಂಥ ಪದಾರ್ಥಗಳು, ಹಾಲು, ಹಣ್ಣು, ತೆಂಗಿನಕಾಯಿ, ಬಾಳೆಹಣ್ಣು, ತರಕಾರಿಗಳು, ಪ್ರತಿಯೊಂದು ನಿಂಬೆಹಣ್ಣು ಎಲ್ಲನೂ ಕೂಡ ರೆಸಾರ್ಟ್ನವ್ರು ಪರ್ಚೇಸ್ ಮಾಡ್ತಾರೆ. ಮತ್ತು ಅಂಗಡಿಗಳಲ್ಲಿ ಬರೋವಂಥ ಟೂರಿಸ್ಟ್ಗಳು ನೀರು ಬಾಟ್ಲಿ ಇರ್ಬೋದು, ಒಂದು ಕಾಫಿ ಇರ್ಬೋದು, ಟೀ ಇರ್ಬೋದು, ಇವು ಕೂಡ ಅಭಿವೃದ್ಧಿ ಆಗ್ತಾಯಿದೆ. ತಾಲೂಕು ಅಭಿವೃದ್ಧಿ ಆಗಿ ನಮ್ಮ ಪಕ್ಕದಲ್ಲಿ ವಯನಾಡ್ ಡಿಸ್ಟ್ರಿಕ್ಟ್ ಇದೆ, ನೋಡ್ಕೊಂಬನ್ನಿ. ಕೇರಳ ಸ್ಟೇಟು ಕೆಲವೊಂದು ಕಾನೂನುಗಳನ್ನು ಸಡಿಲಿಕೆ ಮಾಡಿಕೊಟ್ಬಿಟ್ಟು ಟೂರಿಸಮ್ಗೆ ಉತ್ತೇಜನ ಕೊಡ್ತಾ ಇದೆ. ಇಲ್ಲೂ ಕೂಡ ಟೂರಿಸಮ್ಗೆ ಉತ್ತೇಜನ ಕೊಡಬೇಕು. ಮತ್ತು ಮೈಸೂರಿನಲ್ಲಿ ಏನು ಇವತ್ತು ಟೂರಿಸಮ್ ಹಬ್ ಅಂತ ಹೇಳಿ ಏನು ಮಾಡಿದಾರೋ, ಇದೇ ರೀತಿ ಹೆಗ್ಗಡದೇವನಕೋಟೆ ತಾಲೂಕು ಕೂಡ ಟೂರಿಸಮ್ ಹಬ್ ಮಾಡಿ ಇವತ್ತು ಒಂದು ಟ್ರೆಕ್ಕಿಂಗ್ ಮಾಡಬೇಕು ಅಂತನಾಗ ನಾವು ಚಿಕ್ಕಮಂಗ್ಳೂರಿಗೆ ಹೋಗಬೇಕು. ಮತ್ತು ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏನು ಇವತ್ತು ಟ್ರೆಕ್ಕಿಂಗು ಮತ್ತು ಏನು ಇವತ್ತು ಜಿಪ್ಲೈನು ಮತ್ತು ಇದನ್ನು ಮಾಡಬೇಕು ಅಂತಂದ್ಬಿಟ್ಟು ಏನು ಹೇಳ್ತಾಯಿದ್ರು, ನಮ್ಮ ಚಿಕ್ಕದೇವನ ಬೆಟ್ಟ ಪಕ್ಕದಲ್ಲಿದೆ, ಹೆಗ್ಗಡದೇವನಕೋಟೆ ತಾಲೂಕಲ್ಲಿದೆ. ಅಲ್ಲಿ ಟ್ರೆಕ್ಕಿಂಗು ಮಾಡ್ಬೋದು ಮತ್ತು ಜಿಪ್ಲೈನ್ಗಳನ್ನ ಮಾಡ್ಬೋದು. ಮತ್ತು ಏನು ವಾಟರ್ ಗೇಮ್ಸ್ಗಳನ್ನ ಮಾಡೋದಕ್ಕೆ ನಮ್ಮ ಕಬಿನಿ ಹೆಚ್ಚು ರೀತಿಯಲ್ಲಿ ಇದೆ. ಅಲ್ಲೂ ಕೂಡ ಪಾರ್ಕ್ ಮಾಡ್ಬೋದು. ಅಲ್ಲಿ ಹೆಚ್ಚಿನ ರೀತಿ ವಾಟರ್ ಗೇಮ್ಸು ಮತ್ತು ಆಟ ಆಡೋದಕ್ಕೆ ಮಕ್ಕಳಿಗೆಲ್ಲ ಕೊಡ್ತು ಅಂತಂದರೆ ಟೂರಿಸಮ್ ಬೆಳೀತದೆ ಮತ್ತು ನಮ್ಮ ತಾಲೂಕು ಇಂಪ್ರೂವ್ ಆಗ್ತದೆ. ಅದು ಬಿಟ್ಬಿಟ್ಟು ಬೆಳಗ್ಗೆ ಎದ್ದರೆ ಅಕ್ರಮ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತು ಹುಲಿಗಳಿಂದ ತೊಂದರೆ ಆಗ್ತಾಯಿದೆ. ಅಧಿಕಾರಿಗಳು ಭಾರಿ ಯಾವ ರೀತಿ ನೋಡಬೇಕು ಮಾಡ್ತಾಯಿದ್ದಾರೆ. ಕೆಲವು ಭಾಗಗಳಲ್ಲಿ ಅವುಗಳನ್ನ ಉಪಟಳಗಳು ಜಾಸ್ತಿ ಆಗ್ತಾಯಿದೆ. ಈಗ ಮೈಸೂರು ಮಹಾರಾಜರನ್ನು ಕೂಡ ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಟೆಕ್ನಿಕಲ್ ಆಗಿ ಮಾತಾಡಬೇಕು, ಯಾರೇ ಮಾತಾಡಬೇಕು ಅಂದ್ರೆ ಅವ್ರು ಮಾತಾಡಿದ್ದಾರೆ. ಮತ್ತು ಕೃಪಾಕರ ಸೇನಾನಿ ಅವರು ಕೂಡ ಹೇಳಿದರೆ, ಕಾಡಲ್ಲಿ ಲ್ಯಾಂಟನೆಗಳು ಜಾಸ್ತಿ ಬೆಳೀತಾ ಇದೆ ಮತ್ತು ಪಾರ್ಥೇನಿಯಂ ಬೆಳೀತಾ ಇದೆ. ಮತ್ತು ನಾವು ನೋಡ್ತಾ ಇರೋ ರೀತಿಯಲ್ಲಿ ಹುಲ್ಲು ಎಲ್ಲಿ ಬೆಳೀತಾ ಇಲ್ಲ. ಇವತ್ತು ನಾನು ನೋಡಿದ್ದೀನಿ, ನಾನು ಕೂಡ ಕಾಡಿನ ಭಾಗದವನೇ. ಬಿದಿರು ಕೂಡ ಸುತ್ತೋಗ್ಬಿಟ್ಟಿದೆ. ಬಿದಿರು ನಾಶವಾಗಿ ಹೋಗಿರೋದ್ರಿಂದ, ಆನೆಗಳಿಗೆ ಬಿದಿರು ಇಲ್ಲದೆ ಇರೋದ್ರಿಂದ ಅವು ಆಹಾರ ಹುಡಿಕೊಂಡು ಬರ್ತಾ ಇದ್ದಾವೆ. ಮತ್ತು ಈ ಪ್ರಾಣಿಗಳನ್ನು ಕೂಡ ಹಂದಿಗಳೇ ಆಗಲಿ, ಜಿಂಕೆಗಳೇ ಆಗಲಿ ಕಾಡಲ್ಲಿ ಯಾವುದು ಓಡಾಡೋಕ್ಕಾಗ್ತಾ ಇಲ್ಲ. ಲಾಂಟನೆಗಳು ಸಿಕ್ಕಾಬಿಟ್ಟು ಬೆಳೆದಿದೆ. ಸರ್ಕಾರ ಇವುಗಳನ್ನೆಲ್ಲನೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವುಗಳನ್ನೆಲ್ಲ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಆ ಕಳೆಗಳನ್ನು ತೆಗಿಬೇಕು ಅನ್ನೋದನ್ನು ಮಾಡಿಬಿಟ್ಟು ಆವಾಗ ಆ ಪ್ರಾಣಿಗಳಿಗೆಲ್ಲ ಅಲ್ಲಿ ಒಳಗಡೆ ಇರೋದಕ್ಕೆ ಯಾವ ರೀತಿ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಆ ರೀತಿ ಮಾಡಿಕೊಡ್ಬೇಕು. ಬಿಟ್ಟರೆ ಇವರು ಆ ಹಂದಿಗಳು ಮತ್ತು ಈ ಜಿಂಕೆಗಳನ್ನು ಹಿಡಿಯೋಕ್ಕೆ ಹುಲಿಗಳು ರೋಡ್ ಸೈಡ್ಗೆ ಬಂದು ಇಲ್ಲ ಹೊರಗಡೆ ಬಂದು ಊಟ ಹುಡುಕ್ತಾ ಇರೋದ್ರಿಂದ ಈ ಥರ ಅಚಾಚುರ್ಯಗಳಾಗ್ತಾಯಿದೆ. ಇವುಗಳು ಆಗಬಾರ್ದು, ರೈತರಿಗೆ ತೊಂದರೆ ಆಗಬಾರ್ದು, ನಮ್ಮ ಬಡ ರೈತರುಗಳಿಗೆ ಈ ಸಾವುಗಳಾಗಬಾರ್ದು ಅನ್ನೋದನ್ನು ತಡಿಬೇಕು ಅಂತೇಳಿ ಅಧಿಕಾರಿಗಳನ್ನ ನಾವು ಮನವರಿಕೆ ಮಾಡ್ತಾಯಿದ್ದೀವಿ. ಸರ್, ಇವತ್ತು ಮಾಡ್ತಾ ಇರೋಂಥ ಉದ್ದೇಶ ನಾವೇನು ಅಂತಂದರೆ, ಕೆಲವು ನಕಲಿ ಏನು ಕಬಿನಿ ಸೇವಂತ ನಮ್ಮ ತಾಲೂಕಲ್ಲಿ ಸುಮಾರು ಒಂದು 18 ರೆಸಾರ್ಟ್ಗಳಿದೆ. ಒಂದು 18ರಿಂದ 20 ಹೋಮ್ ಸ್ಟೇಗಳೂ ಇದೆ ಮತ್ತು ರೆಸಾರ್ಟ್ಗಳು ಇದೆ. ಅವುಗಳಲ್ಲಿ ಉದ್ಯೋಗನೂ ಮಾಡ್ತಾಯಿದ್ದಾರೆ. ಅಲ್ಲಿ ಸಫಾರಿ ಇದೆ. ನಮ್ಮಲ್ಲಿ ಕಾಕನಕೋಟೆನಲ್ಲಿ ಕೆಡ್ಡ ಮಾಡ್ತಾಯಿದ್ರು ಮೊದಲು. ಆ ಕೆಡ್ಡ ನೋಡೋದಕ್ಕೆ ಆವತ್ತಿನ ದಿವಸದಲ್ಲಿ ಬ್ರಿಟಿಷರ ಕಾಲದಿಂದನೂ ಕೂಡ ಕೆಡ್ಡ ನಡೀತಿತ್ತು. ರಾಜ ಮಹಾರಾಜರುಗಳು ಹೋಗ್ತಿದ್ರು. 1000 ಜನ ಕಾಡು ಒಳಗಡೆ ಹೋಗ್ತಾಯಿದ್ರು. ಎಲಿಫೆಂಟ್ ಪೋಚ್ ನಡೀತಾ ಇತ್ತು. ಇವತ್ತೂ ಕೂಡ ಕಾಡು ನೋಡೋದಕ್ಕೆ ವಿದೇಶಗಳಿಂದನೂ ಕೂಡ ನಮ್ಮ ಕಾಡು ನೋಡೋದಕ್ಕೆ ಬರ್ತಾರೆ, ನೀರು ನೋಡೋಕ್ಕೆ ಬರ್ತಾರೆ. ಅವ್ರು ಉಳ್ಕೊಳ್ಳೋಕ್ಕೆ ಜಾಗ ಬೇಕು. ಆವತ್ತಿನ ದಿವಸ ಬ್ರಿಟಿಷರು ಉಳ್ಕೊಳ್ಳೋದಕ್ಕೆ, ಮಹಾರಾಜರು ಉಳ್ಕೊಳ್ಳೋದಕ್ಕೆ
ಕಟ್ಟಿಸಿದಂಥ ಜಂಗಲ್ ಲಾಡ್ಜಸ್ಸು ಇವತ್ತು ಅದನ್ನು ಬಂದಾಗಿದೆ ಸಾಹೇಬ್ರೆ. ಇವತ್ತು ಗುಂಡ್ರಾಯರ ಕಾಲದಲ್ಲಿ ಅದನ್ನೆಲ್ಲ ರೆಸಾರ್ಟ್ಗಳನ್ನ ಮಾಡಿದ್ರು. ಗುಂಡ್ರಾಯರ ಕಾಲದಲ್ಲೇ ಅದನ್ನು ಮಾಡಿ ಜಂಗಲ್ ಲಾಡ್ಜಸ್ ಅಂತ ಮಾಡಿದ್ರು, ಮತ್ತು ರೆಸಾರ್ಟ್ಗಳೆಲ್ಲ ಮಾಡಿದ್ರು. ಈ ರೆಸಾರ್ಟ್ಗಳೆಲ್ಲ ಮಾಡಿ ಉಳ್ಕೊಳ್ಳೋಕ್ಕೆಲ್ಲ ಮಾಡಿರೋದು ಈಗ ಕೆಲವೊಂದು ಬಫರ್ ಝೋನ್ಗಳಾಗಿರ್ಬೋದು, ಕೆಲವೊಂದು ಕಾನೂನುಗಳಾಗಿರ್ಬೋದು, ನ್ಯಾಯಾಲಯದ ಫಾರೆಸ್ಟ್ ಆ್ಯಕ್ಟ್ಗಳಾಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಬಂದಿದ್ದು. ಮೊದಲೆಲ್ಲ ಇವುಗಳನ್ನೆಲ್ಲ ಮಾಡಿದಾಗ ಏನೇನು ಆ್ಯಕ್ಟ್ಗಳಿತ್ತು ಅದ್ರ ಪ್ರಕಾರ ಮಾಡಿರ್ತಾರೆ. ಕೆಲವೊಂದು ವೈಲೇಷನ್ನು ಕೂಡ ಮಾಡಿದ್ದಾರೆ, ಅಕ್ರಮವಾಗಿಯೂ ಮಾಡಿದ್ದಾರೆ. ಅಂಥವನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ. ಇವತ್ತು ನೋಡಿ ಸಫಾರಿ ಬಂದ್ ಮಾಡಿದ್ದಾರೆ. ಸಫಾರಿಯಿಂದ ಲಕ್ಷಾಂತರ ರೂಪಾಯಿ ಒಂದು ದಿವಸಕ್ಕೆ ಸುಮಾರು 5 ರಿಂದ 10 ಲಕ್ಷ ರೂಪಾಯಿ ಸರ್ಕಾರಕ್ಕೆ ದುಡ್ಡು ಬರ್ತದೆ, ಆದಾಯ ಬರ್ತದೆ. ಆ ಸಫಾರಿ ನಡೆಯೋದ್ರಿಂದ ಅಲ್ಲಿ ಟೂರಿಸ್ಟ್ ಉಳ್ಕೊತಾರೆ. ಟೂರಿಸ್ಟ್ ಉಳ್ಕೊಳ್ಳೋದ್ರಿಂದ ಟೂರಿಸ್ಟ್ನವರು ಈ ರೆಸಾರ್ಟ್ನವರೇ ಆಗಲಿ, ಹೋಮ್ ಸ್ಟೇ ಅವ್ರಿಗಾಗಲಿ ದುಡ್ಡು ಬರ್ತದೆ. ಅವರು GST ಕಟ್ತಾಯಿದ್ದಾರೆ, ಟ್ಯಾಕ್ಸ್ ಕಟ್ತಾಯಿದ್ದಾರೆ, ಮತ್ತು ಆ ಗ್ರಾಮ ಪಂಚಾಯಿತಿಗಳಿಗೆ ಹಣ ಕಟ್ತಾಯಿದ್ದಾರೆ, ತೆರಿಗೆ ಕಟ್ತಾಯಿದ್ದಾರೆ. ಆ ತೆರಿಗೆ ಕಟ್ತಾ ಇರೋದ್ರಿಂದ ಆ ಗ್ರಾಮಗಳನ್ನು ಉದ್ಧಾರ ಆಗ್ತಾಯಿದೆ, ಮತ್ತು ಶಾಲೆಗಳನ್ನ ಇಂಪ್ರೂವ್ ಮಾಡ್ತಾಯಿದ್ದಾರೆ. ಅವುಗಳೆಲ್ಲನೂ ನೋಡಿಕೊಂಡು ನಾವು ಸರ್ಕಾರಕ್ಕೂ ಬರ್ತಾರಂಥ ಆದಾಯಗಳನ್ನು ನೋಡಿಕೊಂಡು ನಾವು ಅಲ್ಲಿರೋಂಥ ಜನಗಳಿಗೂ ಕೂಡ ಆದಾಯಗಳನ್ನ ಕೊಡಿಸ್ಕೊಂಡು ಮಾಡಬೇಕೇ ಹೊರತು ಬರೀ ಅಕ್ರಮ ಅಂತ ಅಂದ್ಬಿಟ್ಟು ಎಲ್ಲರೂ ಬಂದು ಹೇಳಿ ಈ ರೀತಿ ಅಧಿಕಾರಿಗಳನ್ನು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ತಹಸೀಲ್ದಾರ್ ಆಫೀಸ್ ಒಳಗಡೆ ಹೋಗಿ ಕುಂತ್ಕೊಳ್ಳೋದು, ಫೋಟೋಗ್ರಫಿ ಮಾಡೋದು, ವಿಡಿಯೋ ಮಾಡೋದು, ಗಂಟೆಗಟ್ಟಲೆ ಕುಂತ್ಕೊಳ್ಳೋದು, ರೈತರು ಬಾಗಿಲಲ್ಲಿ ಕಾಯ್ಕೊಂಡು ನಿಂತಿರೋದು. ಈ ಪರಿಸ್ಥಿತಿ ನಮ್ಮ ತಾಲೂಕಲ್ಲಾಗಿದೆ. ಬೆಳಗ್ಗೆ ಎದ್ದರೆ MLAಗೆ ಅಕ್ರಮ ರೆಸಾರ್ಟ್ಗಳು ಹೊಡೆದಾಕಿ ಅನ್ನೋದು, ಕತ್ತಿಸ್ಕೋದು, ಈ ರೀತಿ ಮಾಡ್ತಾ ಇರೋದು ಸರಿ ಇಲ್ಲ. ಯಾವುದು ಸರಿ ಇದೆ ಅದನ್ನು ಮಾಡಿ, ಅದು ಬಿಟ್ಟು ಸುಮ್ಮನೆ ಎಲ್ಲನೂ ಅಕ್ರಮ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದ್ರಿಂದ ನಮ್ಮ ತಾಲೂಕು ಉಳಿಬೇಕು, ತಾಲೂಕಿನ ಜನನೂ ಉಳಿಬೇಕು. ಮತ್ತು ಅಲ್ಲಿ ಕಬಿನಿ ಸೇವ್ ಅಂತ ಅಂದ್ಬಿಟ್ಟು ಕೆಲವರು ನಕಲಿ ಹೋರಾಟಗಾರನು ಕೂಡ ನಮ್ಮ ರವಿಕುಮಾರ್ ಅವರು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾರೆ. ಆ ನಕಲಿ ಹೋರಾಟಗಳ ದಾಖಲೆಗಳು ನನ್ನ ಹತ್ರ ಎಲ್ಲ ಇದೆ. ಬೇಕಾದ್ರೆ ತೋರಿಸಿ ಅಂದರೆ ರವಿಕುಮಾರ್ಗೆ ಅವೆಲ್ಲ ತೋರಿಸ್ತೀನಿ ನಾನು. ಯಾರು ನಕಲಿ ಯಾರು ಅಸಲಿ ಅನ್ನೋದು ಕೂಡ ಗೊತ್ತಾಗುತ್ತೆ. ನಮ್ಮ ಉದ್ದೇಶ ಏನು ಸರ್ ಇದು? ನನ್ನ ಉದ್ದೇಶ ಏನು ಅಂತಂದರೆ, ನಾವು ಕಬಿನಿ ಮತ್ತು ಏನು ನೀರು ಬೆಲ್ಟ್, ವಾಟರ್ ಬೆಲ್ಟಲ್ಲಿ ಇದ್ದಂಥ 1100 ಎಕರೆ ಅತಿ ಹೆಚ್ಚು ಅಕ್ರಮ ಆಗಿದೆ. ವಾಟರ್ ಬೆಲ್ಟಲ್ಲಿ ಏನು ಇವತ್ತು ತಹಶೀಲ್ದಾರರಿಗೆ ಲೆಟ್ರ್ ಏನು ಕೊಟ್ಟಿದ್ದಾರೆ ರೈತ ಮುಖಂಡರುಗಳೆಲ್ಲ, ಮತ್ತು ಕಬಿನಿ ನೀರಾವರಿ ನಿಗಮದವ್ರನ್ನೂ ಕೂಡ ಇದನ್ನೆಲ್ಲ ಸರ್ವೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಹೇಳಿದರೆ ಅವುಗಳನ್ನೆಲ್ಲ ಬಿಡಿಸಿ ಸರ್ವೆ ಮಾಡಿ ಕೊಡಬೇಕು. ಮತ್ತು ಅಕ್ರಮ ರೆಸಾರ್ಟ್ಗಳು ಯಾವುದೇ ಇದನ್ನು ಕೂಡ ತೆಗೆದಾಕಬೇಕು. ಸಕ್ರಮ ಇರೋರ ಬಗ್ಗೆ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೋಡ್ಕೋಬೇಕು.